ಅಲ್ಲ ಇನ್ನೇನಂದ್ರೆ ಈಗ ರೀಸೆಂಟ್ ಆಗಿ ಅವ್ರ ಫಿಲಮ್ ಕೂಡ ರಿಲೀಸ್ ಆಗ್ತಿದೆ ಡೆವಿಲ್. ಹೌದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇಲ್ಲ ಇವಾಗ ನೋಡಿ ಅವರೇ ಪಾಪ ಅವ್ರು ಹಿಂಗ ಇದಾರೆ ಕಷ್ಟದಲ್ಲಿ, ಬಟ್ ಅವರು ಮೂವಿ ಚೆನ್ನಾಗಿ ಓಡ್ಲಿ ಅಂತ ಹಾರೈಕೆ ಮಾಡಿ ಎಲ್ಲಾರ್ಗು ಒಳ್ಳೇದ್ ಬಯಸ್ಬೇಕು. ಇಲ್ಲ ಸರ್, ಹಾರ್ಟ್ಲಿ ವೆರಿ ಗುಡ್ ಮನುಷ್ಯ. ಯಾಕಂದ್ರೆ ನೀವು ಒಬ್ರ ಹತ್ರ ಹೋದಾಗ ನೆಗೆಟಿವ್ ವೈಬ್ಸ್ ಬರುತ್ತೆ, ವೆರಿ ಗುಡ್ ವೈಬ್ಸ್ ಬರುತ್ತೆ. ಅವ್ರ ಹತ್ರ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಸರ್. ಲೈಕ್ ನಾವ್ ಅಂದ್ಕೊಂಡಿದ್ವಿ ಹಿಂಗೆ ಅವ್ರ ಆಚೆ ಇದ್ರೆ ಬಂದಿರೋರು, ಬಂದ್ ಮಾತಾಡ್ಸಿರೋರು ಅಂತ. ಯಾಕಂದ್ರೆ ಅವ್ರು ನಮ್ ಫ್ಯಾಮಿಲಿ ನಮಗೂ ತುಂಬಾ ಕ್ಲೋಸ್. ನಮ್ಮಪ್ಪ ಯಾವಾಗ್ಲೂ ಯಶ್ ಮಾಮ, ದರ್ಶನ್ ಮಾಮ, ಮತ್ತೆ ಇವಾಗ ಕೊನೆಗೆ ಧ್ರುವ ಅವ್ರ ಬಗ್ಗೆನೂ ತುಂಬಾ ಮಾತಾಡ್ತಿದ್ರು, ಎಲ್ಲಾ ಆಕ್ಟರ್ಸ್ ಬಗ್ಗೆ ಮಾತಾಡ್ತಿದ್ರು. ಇಲ್ಲ ಡೆವಿಲ್ ಮೂವಿ ಚೆನ್ನಾಗಿ ಓಡ್ಲಿ ಅಂದ್ಬಿಟ್ಟು ಆರೈಕೆ ಮಾಡ್ತೀನಿ ಸರ್. ಓಕೆ, ಒಂದೇನಂತಂದ್ರೆ ನಮಗೆ ಕಷ್ಟದಲ್ಲಾದವ್ರನ್ನ ಯಾವತ್ತೂ ಮರಿಬಾರ್ದಂತೆ, ಅದು ಯಾರಿಗೂ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ನಿಮಗೆ ಹೇಳಿರ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ಬಿಟ್ಟು ನನ್ನ ಹೆಸರು ಹೇಳ್ಬೇಡಿ ಅಂತ ಸಾಕಷ್ಟು ಜನ ಹೇಳಿರ್ತಾರೆ. ಆದ್ರೂ ಕೂಡ ನೀವು ಆ ಒಂದು ಇದನ್ನ ಮಾಡಬಾರ್ದು. ಅಂದ್ರೆ ಸಿನಿ ರಂಗದವ್ರು ಆಗದೆ ಇನ್ನೂ ಬೇರೆ ಬೇರೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಬೇರೆ ಬೇರೆಯವರು ಕೂಡ ನಿಮ್ಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಒಂದು ಇದು ಬಂತು. ಸೊ ಅದನ್ನೇನಾದ್ರೂ ಹೇಳ್ಬೋದಾ? ನಂಗೆ ಪೊಲಿಟಿಷಿಯನ್ಸ್ ಅಷ್ಟೊಂದು ನಮ್ಮಪ್ಪ ನಂಗೇನು ಹೇಳಿಲ್ಲ, ನಂಗೆ ಗೊತ್ತಿಲ್ಲ. ಮಾಡಿದಾರ ಅನ್ಸುತ್ತೆ, ನಂಗೇನು ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ಇದರ ಬಗ್ಗೆ ಅಷ್ಟೊಂದು ಕೇಳಲ್ಲ, ಯಾಕಂದ್ರೆ ಕಾನ್ಫಿಡೆನ್ಷಿಯಲ್ ವಿಷಯ ಇರುತ್ತೆ ಅಥವಾ. ಬಟ್ ನಾನ್ ಮನೇಲಿ ಇದ್ದಾಗ ಯಶೋಧರ ಸರ್ ನಿಂಗೆ ಹೀಗೆ ಈ ಮಿನಿಸ್ಟರ್ ಕಡೆ ಅವರು ಅಣ್ಣ ಹತ್ರ ಮಾತಾಡ್ಬಿಟ್ಟು ಏನಾಗತ್ತೆ ಹಾಸ್ಪಿಟಲ್ ಅಲ್ಲಿ ಮಾತಾಡ್ಕೊಡ್ತೀನಿ ಅಂತ ಹಂಗೆಲ್ಲ ಮಾಡಿದ್ರು.